ಸರ್ಕಾರಿ ಉದ್ಯೋಗ ಭರ್ತಿಗೆ ಯುವಕರ ರೋಷಾಗ್ನಿ. ಧಾರವಾಡದಲ್ಲಿ ಸಾವಿರಾರು ಯುವಕರು ಪ್ರತಿಭಟನೆ ನಡೆಸಿದ್ದಾರೆ. ಧಾರವಾಡದ ಜುಬ್ಲಿ ಸರ್ಕಲ್ನಲ್ಲಿ ಯುವಕರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. 2,60,000 ಸರ್ಕಾರಿ ಹುದ್ದೆಗಳು ಬಾಕಿ ಇದೆ, ಆದ್ರೆ ನೇಮಕಾತಿ ಸರ್ಕಾರ ಮಾಡ್ಕೊಳ್ತಾ ಇಲ್ಲ. ಇದರ ಬಗ್ಗೆನೇ ಈಗ ಆಕ್ರೋಶ ವ್ಯಕ್ತವಾಗ್ತಾ ಇರೋದು. ನೇಮಕಾತಿ ವಿಳಂಬ ಆಗ್ತಿರೋದನ್ನ ಖಂಡಿಸಿ ಉದ್ಯೋಗಾಕಾಂಕ್ಷಿಗಳು ಪ್ರತಿಭಟನೆ ನಡೆಸಿದ್ದಾರೆ. ಪ್ರತಿಭಟನೆಯ ಕಿಚ್ಚು ಹೇಗಿದೆ ಅಂದ್ರೆ ಪೊಲೀಸರಿಗೂ ಕೂಡ ಈ ಪ್ರತಿಭಟನೆ ಕಂಟ್ರೋಲ್ ಮಾಡೋದಕ್ಕಾಗ್ತಾ ಇಲ್ಲ. ಬೆಳಗ್ಗೆಯಿಂದ ಧಾರವಾಡದಲ್ಲಿ ನಡೀತಾ ಇರೋ ಪ್ರತಿಭಟನೆ ಪೊಲೀಸರು ಸುಸ್ತಾಗಿದ್ದಾರೆ. ಸಾವಿರ ಸಂಖ್ಯೆಯಲ್ಲಿ ಉದ್ಯೋಗಾಕಾಂಕ್ಷಿಗಳು ಜಮಾಯಿಸಿದ್ದಾರೆ ಪ್ರತಿಭಟನೆಯಲ್ಲಿ. ಧಾರವಾಡದ ಜುಬ್ಲಿ ಸರ್ಕಲ್ನಲ್ಲಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಲಕ್ಷ ಸರ್ಕಾರಿ ಹುದ್ದೆಗಳು ಖಾಲಿ ಇದೆ. ಸರ್ಕಾರ ಅಧಿಕಾರಕ್ಕೆ ಬಂದು ಇಷ್ಟು ವರ್ಷ ಆದ್ರೂ ಹುದ್ದೆಗಳನ್ನ ಭರ್ತಿ ಮಾಡ್ತಾ ಇಲ್ಲ. ಒಂದ್ ಕಡೆ ಸರ್ಕಾರಿ ನೌಕರಿಗೆ ಬೇಕಾದಂತ ಗರಿಷ್ಠ ವಯೋಮಿತಿ ಕೂಡ ಮೀರ್ತಾ ಇದೆ. ಸರ್ಕಾರ ಏನು ಮಾಡ್ತಾ ಇದೆ? ಇದು ಪ್ರತಿಭಟನಾಕಾರರ ಪ್ರಶ್ನೆ. ಸಾವಿರಾರು ಸಂಖ್ಯೆಯಲ್ಲಿ ರಸ್ತೆಗಿಳಿದು ಹೋರಾಟ ನಡೆಸಿದ್ದಾರೆ. ತಡೆಯೋದಕ್ಕೆ ಪೊಲೀಸರು ಪ್ರಯತ್ನ ಪಟ್ಟರು, ಪ್ರತಿಭಟನೆಗೆ ಅವಕಾಶ ಕೊಟ್ಟಿಲ್ಲ. ಪೊಲೀಸರ ಜೊತೆ ವಾಗ್ವಾದ ನಡೀತು, ಬ್ಯಾರಿಕೇಡ್ ಅನ್ನ ಹಾಕಿದ್ರು, ಅದನ್ನ ದಾಟಿ ಮುಂದೆ ನುಗ್ಗಿದ್ರು. 2,84,000 ಹುದ್ದೆಗಳನ್ನ ಭರ್ತಿ ಮಾಡಬೇಕಾಗಿದೆ ಸರ್ಕಾರ ತಲೆ ಕೆಡಿಸ್ಕೊತಾ ಇದೆ. ಮತ್ತೊಂದು ಕಡೆ ಉದ್ಯೋಗಾಕಾಂಕ್ಷಿಗಳು ಕಾಯ್ತಾ ಕೂತಿದ್ದಾರೆ. ಸರ್ಕಾರ ಇವತ್ತು ಹುದ್ದೆಗಳನ್ನ ಭರ್ತಿ ಮಾಡುತ್ತೆ, ನಾಳೆ ಮಾಡುತ್ತೆ ಅಂತ. ಆದ್ರೆ ಸರ್ಕಾರದ ನಡೆ ಪ್ರತಿಭಟನಾಕಾರರ ಆಕ್ರೋಶಕ್ಕೆ ಕಾರಣವಾಗಿದೆ. ಬಿಜೆಪಿ ಕೂಡ ಪ್ರತಿಭಟನೆಗೆ ಅಖಾಡಕ್ಕಿಳಿದಿದೆ. ಒಂದು ಕಡೆ ಯುವಕರ ಸಮೂಹ, ಮತ್ತೊಂದು ಕಡೆ ಬಿಜೆಪಿ ಕೂಡ ಪ್ರತಿಭಟನೆ ನಡೆಸಿದೆ. ಯುವಕರ ಪ್ರತಿಭಟನೆಗೆ ಬಿಜೆಪಿ ನಾಯಕರು ಸಾಥ್ ಕೊಟ್ಟಿದ್ದಾರೆ. ಯುವಕರು ಬಿಜೆಪಿ ನಾಯಕರಿಗೆ ಗೋ ಬ್ಯಾಕ್ ಅಂತ ಕೂಗಿದ್ದಾರೆ. ಸರ್ಕಲ್ಗೆ ಬಂದ ಬಿಜೆಪಿ ನಾಯಕರ ವಿರುದ್ಧ ವಿದ್ಯಾರ್ಥಿಗಳು ಸಿಟ್ಟಾಗಿದ್ದಾರೆ. ಪೊಲೀಸ್ ಜೀಪ್ನಲ್ಲಿ ತೆರಳಿದ ವಿಪಕ್ಷ ನಾಯಕ ಆರ್ ಅಶೋಕ್ ಜುಬ್ಲಿ ಸರ್ಕಲ್ಗೆ ಬಂದಿದ್ರು. ಆರ್ ಅಶೋಕ್, ಶಾಸಕ ಅರವಿಂದ್ ಬೆಲ್ಲದ್ ಉದ್ಯೋಗ ಭರ್ತಿಗೆ ಪಟ್ಟು ಹಿಡಿದಿದ್ದಾರೆ. ಪ್ರತಿಭಟನೆ ತೀವ್ರಗೊಳಿಸಿದ್ದಾರೆ ಯುವಕರು. ಬಿಜೆಪಿ ಸಾಥ್ ಕೊಡ್ತಾ ಇದೆ ಈ ಪ್ರತಿಭಟನೆಗೆ, ಆದ್ರೆ ಯುವಕರು ಅದನ್ನ ಅಕ್ಸೆಪ್ಟ್ ಮಾಡ್ಕೋತಾ ಇಲ್ಲ. ಗೋ ಬ್ಯಾಕ್ ಅಂತ ಕೂಗಿದ್ದಾರೆ. ಇದು ನಮ್ಮ ಹೋರಾಟ, ನಾವೇ ಹೋರಾಡ್ತೀವಿ ಅಂತ. ಪ್ರತಿಭಟನೆ ನಡೀತಾ ಇರುವಂತಹ ಸ್ಥಳದ ದೃಶ್ಯಗಳನ್ನ ನೋಡ್ತಾ ಇದ್ದೀವಿ. ಕಿಚ್ಚು ಹೇಗಿದೆ ಅಂದ್ರೆ ಪೊಲೀಸರಿಗೆ ಈ ಪ್ರತಿಭಟನೆಯ ಕಂಟ್ರೋಲ್ ಮಾಡೋದು ಸಾಹಸ ಆಗಿದೆ. ಪ್ರತಿಭಟನೆ ನಡೀತಾ ಇದ್ದ ಸ್ಥಳಕ್ಕೆ ವಿಪಕ್ಷ ನಾಯಕ ಆರ್ ಅಶೋಕ್ ಬಂದರು, ಅರವಿಂದ್ ಬೆಲ್ಲದ್ ಕೂಡ ಬಂದಿದ್ರು. ಆದ್ರೆ ಯುವಕರು ಗೋ ಬ್ಯಾಕ್ ಅಂತ ಕೂಗಿದ್ದಾರೆ. ಯಾರಿಗೂ ಬಗ್ತಾ ಇಲ್ಲ, ಯಾರ ಮಾತನ್ನು ಕೂಡ ಕೇಳ್ತಾ ಇಲ್ಲ. ನೇಮಕಾತಿ ವಿಳಂಬದಿಂದ ಆಕ್ರೋಶಗೊಂಡಿದ್ದಾರೆ ಯುವಕರು. 2,84,000 ಸರ್ಕಾರಿ ಹುದ್ದೆ ಖಾಲಿ ಇದ್ರೂ ಕೂಡ ಅದನ್ನ ಭರ್ತಿ ಮಾಡಿಕೊಳ್ಳೋದಕ್ಕೆ ಸರ್ಕಾರ ಮುಂದಾಗ್ತಾ ಇದೆ. ಇದು ಉದ್ಯೋಗಾಕಾಂಕ್ಷಿಗಳ ಆಕ್ರೋಶಕ್ಕೆ ಕಾರಣವಾಗಿರೋದು. ಬೇರೆ ಬೇರೆ ಇಲಾಖೆಯಲ್ಲಿ ಸಾವಿರ ಸಂಖ್ಯೆಯಲ್ಲಿ ಹುದ್ದೆಗಳು ಖಾಲಿ ಇದೆ. ಬಿಜೆಪಿ ಕೂಡ ಈ ಪ್ರತಿಭಟನೆಗೆ ಸಾಥ್ ಕೊಟ್ಟಿದೆ. ಸರ್ಕಾರದ ಬೊಕ್ಕಸದಲ್ಲಿ ಹಣ ಇಲ್ಲ. ಈಗ ಇರೋರಿಗೆ ಸರ್ಕಾರ ಹಲವು ಇಲಾಖೆಗಳಲ್ಲಿ ಸಂಬಳ ಕೊಡೋದಕ್ಕೂ ಪರದಾಡ್ತಾ ಇದೆ. ಇನ್ನೇನು ಇವರು ಹೊಸ ಹುದ್ದೆಯನ್ನ ಭರ್ತಿ ಮಾಡ್ಕೋತಾರೆ ಅಂತ ಸರ್ಕಾರದ ಬಗ್ಗೆ ಆರೋಪ ಮಾಡ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಗುರುರಾಜ್ ಹೂಗಾರ್ ಸಂಪರ್ಕದಲ್ಲಿದ್ದಾರೆ. ಗುರುರಾಜ್, ಸಾವಿರಾರು ಸಂಖ್ಯೆಯಲ್ಲಿ ಪ್ರತಿಭಟನಾಕಾರರು ರಸ್ತೆಗಿಳಿದು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಒಂದಿಲ್ಲಿ ಇಂಟ್ರೆಸ್ಟಿಂಗ್ ಅಂದ್ರೆ ಇಂಥ ಪ್ರತಿಭಟನೆಗಳಿಗೆ ವಿಪಕ್ಷಗಳು ಸಾಥ್ ಕೊಟ್ಟಾಗ
ನಮಗೊಂದು ಬಲ ಅಂತ ಅಂದ್ಕೋತಾರೆ ಪ್ರತಿಭಟನಾಕಾರರು. ಆದ್ರೆ ಇಲ್ಲಾಗಿದ್ದು ಬೇರೆ. ಉದ್ಯೋಗಾಕಾಂಕ್ಷಿಗಳ ಈ ಪ್ರತಿಭಟನೆಯಲ್ಲಿ ಬಿಜೆಪಿ ಸಾಥ್ ಕೊಟ್ರೆ ಗೋ ಬ್ಯಾಕ್ ಅಂತ ಕೂಗಿದ್ದಾರೆ. ಸದ್ಯಕ್ಕೆ ಪ್ರತಿಭಟನೆ ಯಾವ ಹಂತದಲ್ಲಿ ನಡೀತಾ ಇದೆ, ಹೇಗಿದೆ? ಶ್ವೇತಾ, ಧಾರವಾಡದಲ್ಲಿ ನಿರುದ್ಯೋಗಿ ಯುವಕರು ನಡೆಸುತ್ತಿರುವಂತಹ ಪ್ರತಿಭಟನೆ ಕಿಚ್ಚು ತೀವ್ರಗೊಳ್ತಾ ಇದೆ. ಮೊದಲು ಆರಂಭದಲ್ಲಿ ಸತ್ತಾಪುರ ಬಾವಿಯ ಮಿಷನ್ ಕಾಂಪೌಂಡ್ ನಲ್ಲಿ ಹೋರಾಟ ಆರಂಭ ಆಯಿತು. ಅಲ್ಲಿ ಪ್ರತಿಪಕ್ಷದ ನಾಯಕರು ಎಲ್ಲರೂ ಕೂಡ ಭಾಗಿಯಾಗಿದ್ರು. ದೊಡ್ಡ ಸಂಖ್ಯೆಯಲ್ಲಿ ವಿದ್ಯಾರ್ಥಿ ಸಮುದಾಯ, ನಿರುದ್ಯೋಗಿ ಯುವಕರು ಎಲ್ಲರೂ ಕೂಡ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ರು. ಅವರ ಒಂದೇ ಒಂದು ಬೇಡಿಕೆ ನೇಮಕಾತಿಯನ್ನ ನಡೆಸಿ ಅನ್ನುವಂಥದ್ದು. ನಮ್ಮ ಏಜ್ ಬಾರ್ ಆಗ್ತಾ ಇದೆ, ವಯೋಮಿತಿ ಮೀರ್ತಾ ಇದೆ. ಆ ಕಾರಣಕ್ಕಾಗಿ ಸರ್ಕಾರದಲ್ಲಿ ಖಾಲಿ ಇರುವಂತಹ 2,84,000 ಹುದ್ದೆಗಳೇನು ಬರ್ತಿದೆ ಹಂತ ಹಂತವಾಗಿ ಅವುಗಳನ್ನ ಭರ್ತಿ ಮಾಡುವಂತಹ ಅಧಿಸೂಚನೆಯನ್ನು ಹೊರಡಿಸಿ ಅನ್ನುವಂತಹ ಪಟ್ಟನ್ನು ಹಿಡಿದು ವಿದ್ಯಾರ್ಥಿಗಳು ಈಗಾಗಲೇ ಕಳೆದ 6 ತಿಂಗಳಿಂದಲೂ ಕೂಡ ಹೋರಾಟವನ್ನು ರೂಪಿಸ್ತಾ ಇದ್ರು. ಸರ್ಕಾರಕ್ಕೆ ಗಡುವನ್ನು ಕೊಡ್ತಾ ಇದ್ರು. ಆದರೆ ಸರ್ಕಾರ ಇದುವರೆಗೂ ಕೂಡ ಈ ಒಂದು ಹೋರಾಟಕ್ಕೆ ಯಾವುದೇ ರೀತಿ ಸ್ಪಂದಿಸಿರಲಿಲ್ಲ. ಇವತ್ತು ಧಾರವಾಡದಲ್ಲಿ ಸಾವಿರ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ರಸ್ತೆಗಿಳಿದಿದ್ದಾರೆ. ಮಿಚಿಗನ್ ಕಾಂಪೌಂಡ್ ನಿಂದ ಹಿಡಿದು ಜುಬ್ಲಿ ಸರ್ಕಲ್ ವರೆಗೂ ಕೂಡ ಪ್ರತಿಭಟನೆ ಕಿಚ್ಚು ತೀವ್ರಗೊಳ್ತಾ ಇದೆ. ಈ ಒಂದು ಹೋರಾಟದಲ್ಲಿ ಪ್ರತಿಪಕ್ಷ ಬಿಜೆಪಿ ಕೂಡ ಭಾಗವಹಿಸಿತ್ತು. ಬಿಜೆಪಿಯ ವಿರೋಧ ಪಕ್ಷ ನಾಯಕರಾದಂತಹ ಆರ್ ಅಶೋಕ್, ಚಲವಾದಿ ನಾರಾಯಣಸ್ವಾಮಿ, ಸ್ಥಳೀಯ ಶಾಸಕ ಅರವಿಂದ್ ಬೆಲ್ಲ ಸೇರಿದಂತೆ ದೊಡ್ಡ ಸಂಖ್ಯೆಯಲ್ಲಿ ಎಲ್ಲರೂ ಕೂಡ ವಿದ್ಯಾರ್ಥಿ ಸಮುದಾಯಕ್ಕೆ ಹೋರಾಟಕ್ಕೆ ಬೆಂಬಲವನ್ನು ಕೊಟ್ಟರು. ಅಲ್ಲಿ ಭಾಷಣ ಮಾಡಿ ಪುನಃ ಅಲ್ಲಿಂದ ಪ್ರತಿಭಟನೆ ನೇರವಾಗಿ ಜುಬ್ಲಿ ಸರ್ಕಲ್ಗೆ ಶಿಫ್ಟ್ ಆಯಿತು. ಆದ್ರೆ ಇಲ್ಲಿ ಕಾಂತರಾಜ್ ಸೇರಿದಂತೆ, ಕಾಂತಕುಮಾರ್ ಸೇರಿದಂತೆ ಬೇರೆ ಬೇರೆ ವಿದ್ಯಾರ್ಥಿ ಸಂಘಟನೆಗಳು ಈ ಒಂದು ಹೋರಾಟದಲ್ಲಿ ತುಂಬಿಕೊಂಡಿರೋದ್ರಿಂದ ಒಂದು ವಿದ್ಯಾರ್ಥಿ ಸಂಘಟನೆ ಯುವಕರು ಇಲ್ಲಿ ಜುಬ್ಲಿ ಸರ್ಕಲ್ಗೆ ಬಂದಾಗ ಆರ್ ಅಶೋಕ್ ಅವರಿಗೆ ಒಂದು ತೀವ್ರ ತರದ ವಿರೋಧವನ್ನು ವ್ಯಕ್ತಪಡಿಸಿ ಗೋಬ್ಯಾಕ್ ಅನ್ನುವಂತ ಘೋಷಣೆ ಮೊಳಗಿಸಿದರು. ಆದ್ರೆ ಅರವಿಂದ್ ಬೆಲ್ಲದವರು ಇನ್ನೂ ಕೂಡ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ಜುಬ್ಲಿ ಸರ್ಕಲ್ ನಡೀತಿರುವಂತಹ ನಿರುದ್ಯೋಗಿ ಯುವಕರ ಹೋರಾಟ ತೀವ್ರಗೊಂಡಿದೆ. ಸರ್ಕಾರ ಅಧಿಸೂಚನೆ ಹೊರಡಿಸುವವರೆಗೂ ಇಲ್ಲಿಂದ ಜಾಗ ಖಾಲಿ ಮಾಡೋದಿಲ್ಲ ಅನ್ನುವಂತ ಪಟ್ಟು ಹಿಡಿದು ದೊಡ್ಡ ಸಂಖ್ಯೆಯಲ್ಲಿ ಯುವ ಸಮುದಾಯ ಇಲ್ಲಿ ಪ್ರತಿಭಟನೆಗಳಿದೆ. ಮುಖ್ಯವಾದಂತಹ ಬೇಡಿಕೆ ಸರ್ಕಾರ 2,84,000 ಖಾಲಿ ಇರುವಂತಹ ಸರ್ಕಾರದ ಹುದ್ದೆಗಳನ್ನ ಭರ್ತಿ ಮಾಡಲಿಕ್ಕೆ ಅಧಿಸೂಚನೆ ಹೊರಡಿಸಲೇಬೇಕು ಅನ್ನುವಂತ ಪಟ್ಟನ್ನು ಹಿಡಿದಿದ್ದಾರೆ. ಬೇರೆ ಯಾವುದೇ ರೀತಿಯ ಆರಿಕೆ ಉತ್ತರವನ್ನ ಭರವಸೆಯನ್ನು ಕೊಟ್ಟರು ಕೂಡ ನಾವು ಕೇಳೋದಿಲ್ಲ ಅನ್ನುವಂಥದ್ದು ಅವರ ಪಟ್ಟು. ಏನಂತ ಹೇಳಿದ್ರೆ ಈಗಾಗಲೇ ನಮ್ಮ ವಯಸ್ಸು ಮೀರ್ತಾ ಇದೆ. ಈಗಾಗಲೇ ಪದವಿ, ಸ್ನಾತಕೋತ್ತರ ಪದವಿಗಳನ್ನು ಮುಗಿಸಿಕೊಂಡು ಕೋಚಿಂಗ್ ಅನ್ನು ಪಡ್ಕೊಂಡು ಗ್ರಾಮೀಣ ಭಾಗದಿಂದ ಬಂದಂತ ಲಕ್ಷಾಂತರ ವಿದ್ಯಾರ್ಥಿಗಳು ಧಾರವಾಡದಲ್ಲಿದ್ದಾರೆ. ಪ್ರತಿ ತಿಂಗಳು ಕೂಡ ಅವರು ಮೆಸ್ ಬಿಲ್ ಆಗಿರ್ಬೋದು, ಅವರು ಹೋಗುವಂತ ಕೋಚಿಂಗ್ ಸೆಂಟರ್ಗಳ ಬಿಲ್ ಆಗಿರ್ಬೋದು, ಅದಕ್ಕೆ ಪಾವತಿ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಕೆಲವು ವಿದ್ಯಾರ್ಥಿಗಳು ಉದ್ಯೋಗ ಸಿಗದೇ ಆತ್ಮಹತ್ಯೆ ಹಾದಿ ಹಿಡಿಯುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹಾಗಾಗಿ ಸರ್ಕಾರ ನಮಗೆ ಯಾವುದೇ ರೀತಿ ಯುವ ನಿಧಿ ಬೇಕಾಗಿಲ್ಲ, ನಿಮ್ಮ ಆರಿಕೆ ಉತ್ತರಗಳು ಬೇಕಾಗಿಲ್ಲ, ನೇಮಕಾತಿ ಅಧಿಸೂಚನೆ ಹೊರಡಿಸಬೇಕು ಅನ್ನುವಂತಹ ಪಟ್ಟನ್ನು ಹಿಡ್ಕೊಂಡು ಇವತ್ತು ದೊಡ್ಡ ಸಂಖ್ಯೆಯಲ್ಲಿ ಪ್ರತಿಭಟನೆಗಳಿದ್ದಾರೆ. ನೋಡಬಹುದು ಯಾವ ರೀತಿ ಸಂಖ್ಯೆಯಲ್ಲಿ ಎಲ್ಲರೂ ಕೂಡ ಜಮಾವಣೆಗೊಂಡಿದ್ದಾರೆ ಅನ್ನೋ ವಿಜುವಲ್ ಅನ್ನು ತೋರಿಸ್ತಾ ಹೋಗ್ತೇನೆ. ಒಂದ್ ಕಡೆ ಅರವಿಂದ್ ಬೆಲ್ಲ ಸೇರಿದಂತೆ ಬಿಜೆಪಿ ನಾಯಕರು ಕೂಡ ಈ ಒಂದು ವಿದ್ಯಾರ್ಥಿಗಳ ಹೋರಾಟಕ್ಕೆ ಸಾಥನ್ನ ಕೊಟ್ಟಿದ್ದಾರೆ. ಅವರೆಲ್ಲರ ಬೇಡಿಕೆ ಇರುವಂತದ್ದು ಒಂದೇ, ಯಾವುದೇ ಕಾರಣಕ್ಕೂ ನಾವು ಇಲ್ಲಿಂದ ಹಿಂದೆ ಸರಿಯುವುದಿಲ್ಲ ಅನ್ನುವಂಥದ್ದು. ನಮ್ಮ ಬೇಡಿಕೆ ಈಡೇರುವವರೆಗೆ ನಮ್ಮ ಹೋರಾಟ ಮುಂದುವರಿಯುತ್ತೆ, ನಾವು ಪ್ರತಿಭಟನೆಯಿಂದ ಹಿಂದೆ ಸರಿಯೋದಿಲ್ಲ. ಹಾಗಾಗಿ ಸರ್ಕಾರ ಸ್ಥಳಕ್ಕೆ ಬರಬೇಕು, ಮುಖ್ಯಮಂತ್ರಿಗಳು ಸ್ಪಷ್ಟವಾದಂತಹ ಒಂದು ನಿರ್ದೇಶನವನ್ನು ಕೊಡಬೇಕು, ಅಧಿಸೂಚನೆ ಹೊರಡಿಸಬೇಕು ಅನ್ನುವಂತ ಒತ್ತಾಯವನ್ನು ಕೂಡ ಮಾಡ್ತಾ ಇದ್ದಾರೆ. ಇಲ್ಲಿ ಪ್ರತಿಭಟನಾ ಸ್ಥಳದಲ್ಲಿ ಅರವಿಂದ್ ಬೆಲ್ಲದಿದ್ದಾರೆ, ಅವ್ರನ್ನ ಮಾತನಾಡಿಸ್ತೇನೆ, ಕೇಳೋಣ ಯಾವ ರೀತಿ ಅವರು ಈ ಒಂದು ಪ್ರತಿಭಟನೆಗೆ ಸಾಥ್ ಕೊಟ್ಟಿದ್ದಾರೆ, ವಿದ್ಯಾರ್ಥಿಗಳ ಬೇಡಿಕೆ ಏನೆನ್ನುವಂಥದ್ದು ನಾ ಹೇಳ್ತೀನಿ. ಸರ್ ಸ್ವಲ್ಪ ಮೇಲೆ ಕೇಳಿ. ಸರ್, ಈಗ ವಿದ್ಯಾರ್ಥಿಗಳ ಬೇಡಿಕೆ ಒಂದೇ, ನೇಮಕಾತಿ ಅಧಿಸೂಚನೆ ಆಗಬೇಕು, ಖಾಲಿ ಇರುವಂತಹ ಹುದ್ದೆಗಳ ಭರ್ತಿಗೆ ಕ್ರಮ ಆಗಬೇಕು ಅನ್ನೋದು ಒತ್ತಾಯ ಮಾಡ್ತಾ ಇದ್ದಾರೆ. ನಿಮ್ಮ ಬೆಂಬಲ ಯಾವ ರೀತಿ ಇದೆ ಹೋರಾಟಕ್ಕೆ? ನೋಡ್ರಿ, ಇಡೀ ಕರ್ನಾಟಕದಲ್ಲಿ 2,85,000 ವೇಕೆನ್ಸಿಗಳು ಖಾಲಿ ಇದಾವೆ. ಸರ್ಕಾರನ ಕೊಟ್ಟಂತ ಅಂಕಿ ಸಂಖ್ಯೆಗಳ ಪ್ರಕಾರ ಆರ್ಥಿಕ ಇಲಾಖೆ ಸರ್ಕಾರಕ್ಕೆ ಸುಮಾರು 55,000 ಹೊಸ ವೇಕೆನ್ಸಿಗಳನ್ನ ಫಿಲ್ಅಪ್ ಮಾಡ್ಕೋಬಹುದು ಅಂತ ಹೇಳಿದೆ. ಆದರೆ ಈ ಸಿದ್ದರಾಮಯ್ಯನವರ ಸರ್ಕಾರ ಒಂದೇ ಒಂದು ಅಪಾಯಿಂಟ್ಮೆಂಟ್ ಮಾಡ್ತಾ ಇಲ್ಲ. ವಿದ್ಯಾರ್ಥಿಗಳಿಗೆ ಕುತ್ತಿಗೆ ತನಕ ಬಂದೈತಿ. ಇಲ್ಲಿ ವಿದ್ಯಾರ್ಥಿಗಳು ಸುಸೈಡ್ ಮಾಡಿಕೊಂಡ್ರು, 5 ಜನ ವಿದ್ಯಾರ್ಥಿಗಳ ಪ್ರಾಣ ಕಳ್ಕೊಂಡ್ರು ಕೂಡ ಇವರಿಗೆ ಯಾವುದೇ ರೀತಿಯಿಂದ ಖಬರಿಲ್ಲ. ಹಾಗಾಗಿ ಇವತ್ತು ಅನಿವಾರ್ಯವಾಗಿ ವಿದ್ಯಾರ್ಥಿಗಳ ರಸ್ತೆಗೆ ಇಳಿದಿದ್ದಾರೆ. ಈ ಹೋರಾಟಕ್ಕೆ ನಾವು ಕೂಡ ಬೆಂಬಲ ಕೊಡ್ತಾ ಇದ್ದೇವೆ. ನಮ್ಮ ನಾಯಕರಾದ ಆರ್ ಅಶೋಕ್ ಅವರು, ಚಲವಾದಿ ನಾರಾಯಣಸ್ವಾಮಿ ಅವರು, ಭರತ್ ಬೊಮ್ಮಾಯಿ ಅವರು, ಸಂಕನೂರು ಅವರು, ಎಲ್ಲ ರೀತಿಯ ನಾಯಕರು ಇಲ್ಲಿ ಬಂದಿದ್ದಾರೆ. ಇವತ್ತು ವಿದ್ಯಾರ್ಥಿಗಳ ಹೋರಾಟ, ಈ ರೋಷ ಸರ್ಕಾರಕ್ಕೆ ಮುಟ್ಲಿ, ಅವ್ರು ಇಮಿಡಿಯೇಟ್ಲಿ ಅಪಾಯಿಂಟ್ಮೆಂಟ್ ಮಾಡಲಿ ಅಂತ ಹೇಳಿ ನಮ್ದು ಬೇಡಿಕೆ. ಸರ್, ಈಗ ವಿದ್ಯಾರ್ಥಿಗಳ ಬೇಡಿಕೆ ಹೊಂದಿರುತ್ತೆ, ನೀವು ರಾಜಕೀಯ ಬದಿಗಿಡಿ, ನಮ್ಮ ಹೋರಾಟ ಯಶಸ್ವಿಯಾಗುವವರೆಗೂ ನಾವು ಇಲ್ಲಿಂದ ಖಾಲಿ ಮಾಡೋದಿಲ್ಲ ಅಂತೇಳಿ ಬಿಜೆಪಿ ಸ್ಟ್ಯಾಂಡ್ ಏನಾಗಿರುತ್ತೆ ಈ ಹೋರಾಟದ ವಿಷಯ ನೀವೆಲ್ಲೇ ಕೊಡ್ತೀರಾ? ಬಿಜೆಪಿ ಸಂಪೂರ್ಣವಾಗಿ ವಿದ್ಯಾರ್ಥಿಗಳ ಜೊತೆ ಇದೆ. ವಿದ್ಯಾರ್ಥಿಗಳ ಹೋರಾಟ ಎಲ್ಲಿ ತನಕ, ಬೇಡಿಕೆ ಎಲ್ಲಿ ತನಕ ಈಡೇರುವುದಿಲ್ಲ ಅಲ್ಲಿ ತನಕ ನಾವು ಭಾರತೀಯ ಜನತಾ ಪಕ್ಷದವರು ಅವ್ರ ಜೊತೆ ಇರ್ತೇವೆ.
ಇಲ್ಲೇ ಕುತ್ಕೊಳ್ಳೋದಾದ್ರೆ ಇಲ್ಲೇ ಕೊಡ್ತೇವೆ, ಹೋರಾಟ ಮಾಡೋದಾದ್ರೆ ಬೆಂಗಳೂರು ತನಕ ಹೋರಾಟ ಮಾಡೋದು. ಇದು ಬಿಜೆಪಿ ನಾಯಕರು ಇಲ್ಲೇ ಕೂತ್ಕೊಳ್ತೇವೆ, ವಿದ್ಯಾರ್ಥಿ ಹೋರಾಟವನ್ನ ಯಾವುದೇ ಕಾರಣ ಕೂಡ ನಾವು ಅಂದ್ರೆ ಅರ್ಧಕ್ಕೆ ಮೊಟ್ಟಗೊಳಿಸೋದಿಲ್ಲ, ಅವರ ಬೇಡಿಕೆ ಈಡೇರುವಂತ ಅವ್ರು ಏನ್ ಕೊಡ್ತಾರೆ ಅದೇ ತರ ಅದಕ್ಕೆ ಸಪೋರ್ಟ್ ಅನ್ನ ಮಾಡ್ತೀವಿ ಅನ್ನುವಂತ ಮಾತನ್ನು ಹೇಳ್ತಾ ಇದ್ದಾರೆ. ಇಲ್ಲಿ ವಿದ್ಯಾರ್ಥಿ ಸಮುದಾಯ ನಾಯಕರುಗಳಿಂದ ಏನ್ ಡಿಮಾಂಡ್ ನಿಮ್ದು? ಸರ್, ನಾವು ತುಂಬಾ ವರ್ಷದಿಂದ ಎಕ್ಸಾಮ್ ಬರೀತಾ ಇದ್ದೀವಿ, ಬಟ್ ಏನು ನೋಟಿಫಿಕೇಶನ್ ಆಗಿಲ್ಲ. ಶಾದಿ ಭಾಗ್ಯ ಮತ್ತೆ ಬಸ್ಸಿಗೆಲ್ಲಾನು ಫ್ರೀ ಕೊಡ್ತಾ ಇದಾರೆ, ಆದ್ರೆ ಯೂತ್ಸ್ ಏನಂತ ಮಲ್ತಾಯಿ ಧೋರಣೆ ನಡೀತಾ ಇದೆ ಕಾಂಗ್ರೆಸ್ ವತಿಯಿಂದ. ಇದಕ್ಕೋಸ್ಕರ ನಮ್ಮ ಪ್ರತಿಭಟನೆ ಉಗ್ರ ತೀವ್ರವಾಗಿ ನಡೀತಾ ಇದೆ. ನಾವ್ ಯಾವ ಹಂತಕ್ಕೆ ಹೋಗಕ್ಕಾದ್ರೂ ರೆಡಿ ಇದೀವಿ. ನಾವ್ ಯಾಕಂದ್ರೆ ಯೂತ್ಸ್ ಮನೆಯಲ್ಲಿ ಮನೆ ಮಠ ಎಲ್ಲ ಬಿಟ್ಟು ಬರ್ತಿದ್ವಿ. ನಮ್ಮಪ್ಪ 1 ಎಕರೆ ಹೊಲ ಮಾರಿ ನಮ್ಮನ್ನ ಧಾರವಾಡ ಕಳ್ಸಿದಾರೆ, ಆದ್ರೂ ಇಲ್ಲೇನು ನೇರ ನೇಮಕಾತಿ ನಡೀತಾ ಇಲ್ಲ. ನಾವು ಪೊಲೀಸ್ ಆಗ್ಬೇಕಂದ್ರೆ ನಮ್ಮ ಅಪ್ಪನ ಆಸೆ, ನಾವ್ ಬಂದ್ವಿ. ಇಲ್ಲಿವರೆಗೂ 3 ವರ್ಷದಿಂದ ನೋಟಿಫಿಕೇಶನ್ ಆಗಿಲ್ಲ. ನೋಟಿಫಿಕೇಶನ್ ನಡೆದ್ರು ಭ್ರಷ್ಟಾಚಾರ ಭ್ರಷ್ಟಾಚಾರ ಭ್ರಷ್ಟಾಚಾರ. ಇಂಥ ಸರ್ಕಾರಕ್ಕೆ ನಾ ತಿಳಿಸೋದೇನೆ ಅಂತ ಹೇಳಿದ್ರೆ, ಎಲ್ಲಾ ಯೂತ್ಸ್ ಏನ್ ಹೇಳ್ಬೇಕಂದ್ರೆ ಒಗ್ಗಟ್ಟಾಗಿ ಕಾಂಗ್ರೆಸ್ಗೆ ಮುತ್ತಿಗೆ ಹಾಕ್ತೀವಿ. ನಾವು ಸರ್ಕಾರಕ್ಕೆ ನಾವು ನೇರ ನೇಮಕಾತಿ ಆಗ್ಬೇಕು, ಮಲ್ತಾಯಿ ಧೋರಣೆ ಬಿಡಬೇಕು. ರಾಜ್ಯದಲ್ಲಿ ಜನತೆಗೆ ಅಷ್ಟೇ ಅಲ್ಲ, ಯೂತ್ಸ್ ಕೆಲಸ ಬೇಕು. ಕೆಲಸ ಇದ್ರೆ ಮನೆ ನಡೆಯುತ್ತೆ, ಮನೆ ನಡೆದ್ರೆ ದೇಶ ನಡೆಯುತ್ತೆ. ಅದಕ್ಕೋಸ್ಕರ ಕೆಲಸನೇ ಮುಖ್ಯ, ಶಾದಿ ಭಾಗ್ಯ ಅಲ್ಲ. ಕಾಂಗ್ರೆಸ್ ಇಂದ DK ಅವರಿಗೆ ಮತ್ತೆ ಸಿದ್ದರಾಮಯ್ಯ ಅವರಿಗೆ ಕೊನೆಯದಾಗಿ ಏನ್ ಹೇಳ್ತೀನಿ ಅಂತ ಹೇಳಿದ್ರೆ, ಯೂಸ್ ನೋಡಿ, ನಿಮ್ಮ ಮನೇಲೂ ಮಕ್ಕಳಿದ್ದಾರೆ, ಮೊಮ್ಮಕ್ಕಳಿದ್ದಾರೆ. ನೀವು ಆಸ್ತಿ ಕೋಟಿಗಟ್ಟಲೆ ಮಾಡಿಟ್ಟಿದ್ದಾರೆ, ನಮ್ಮಲ್ಲಿ ನಮ್ದೇನಿಲ್ಲ. ನಾವು ದುಡ್ಕೊಂಡ್ ತಿನ್ನೋರು, ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದಿದ್ದೀವಿ. ಅದಕ್ಕೋಸ್ಕರ ನಾವು ಏನಿದ್ರು ದಿನ ಬೆಳಕಾದ್ರೆ ಟೂ ಪೇಸ್ಟ್ ಅಲ್ಲಿಗೋಸ್ಕರ ದುಡ್ಡು ತಿನ್ಬೇಕು. ನಾವು ಇದಕ್ಕೋಸ್ಕರ ಕೆಲಸ ಬೇಕೇ ಬೇಕು, ಬೇಕೇ ಬೇಕು. ಇದು ವಿದ್ಯಾರ್ಥಿಗಳ ಆಕ್ರೋಶ ಸಹಿತ ಏನಂತ ಹೇಳಿದ್ರೆ, ಎಲ್ಲರ ಬೇಡಿಕೆ ಬಂದಿರಂತ ಸರ್ಕಾರ ಅಧಿಸೂಚನೆ ಹೊರಡಿಸಬೇಕು, ನೇಮಕಾತಿ ಪ್ರಕ್ರಿಯೆಯನ್ನು ಆರಂಭಿಸಬೇಕು. ಎಲ್ಲಿವರೆಗೆ ನೇಮಕಾತಿ ಅಧಿಸೂಚನೆ ಹೊರಡಿಸೋದಿಲ್ಲ ಅಲ್ಲಿವರೆಗೆ ಪ್ರತಿಭಟನೆ ಕೈ ಬಿಡುವುದಿಲ್ಲ ಅನ್ನುವಂತ ಆಕ್ರೋಶವನ್ನ ಯುವ ಸಮುದಾಯ ವ್ಯಕ್ತಪಡಿಸ್ತಾ ಇದೆ. ಈ ಹಿಂದೆ ನಡೆದ ಪ್ರತಿಭಟನೆ ನಡೆದಾಗ ಕೂಡ ಹತ್ತಿಕ್ಕುವಂತ ಕೆಲಸವನ್ನ ಸರ್ಕಾರ ಮತ್ತು ಪೊಲೀಸ್ ಮೂಲಕ ಮಾಡಿತ್ತು. ಆದ್ರೆ ಈ ಬಾರಿ ನಾವು ಯಾವುದೇ ಕಾರಣ ಕೂಡ ನಮ್ಮ ಹೋರಾಟವನ್ನ ಹತ್ತಿಕ್ಕಲಿಕ್ಕೆ ಸಾಧ್ಯವಿಲ್ಲ, ನಾವು ಹೋರಾಟದಿಂದ ಹಿಂದೆ ಸರಿದಿಲ್ಲ ಅನ್ನೋದು ಏನ್ ಡಿಮಾಂಡ್ ನಿಮ್ದು? ಸರ್, ಅತಿ ಶೀಘ್ರವಾಗಿ ನಮ್ಮ ವೇಕೆನ್ಸಿಗಳನ್ನ ಕರ್ನಾಟಕದಲ್ಲಿ ಕಾಲ್ಪಾರು ಮಾಡಬೇಕು. ಆದ ಕಾರಣ ನಾವು ಇಷ್ಟೇ ಸರ್ಕಾರಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಸಿಟಿ ರವಿ ಸಿಡಿದೆದ್ದಿದ್ದಾರೆ. ಗುತ್ತಿಗೆ ನೌಕರರಿಗೆ ಸಂಬಳ ಕೊಡೋ ಯೋಗ್ಯತೆ ಇಲ್ಲ. ಈ ರಾಜ್ಯ ಸರ್ಕಾರ ಎಲ್ಲಿ ಖಾಲಿ ಹುದ್ದೆಯನ್ನ ಭರ್ತಿ ಮಾಡುತ್ತೆ ಪ್ರಶ್ನೆ ಮಾಡಿದ್ದಾರೆ ಸಿಟಿ ರವಿ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಸಿಡಿದೆದ್ದಿದ್ದಾರೆ. ನೌಕರರಿಗೆ ಸಂಬಳ ಕೊಡೋ ಯೋಗ್ಯತೆ ಇಲ್ಲ, ಇನ್ನೆಲ್ಲಿ ಖಾಲಿ ಹುದ್ದೆಯನ್ನ ಭರ್ತಿ ಮಾಡುತ್ತೆ ಈ ಸರ್ಕಾರ ಅನ್ನೋದು ಸಿಟಿ ರವಿ ಮಾತು. ಗುತ್ತಿಗೆ ನೌಕರರಿಗೆ ಸಂಬಳ ಕೊಡುವ ಯೋಗ್ಯತೆ ಇಲ್ಲ. ಯಾರು ಕಾಂಟ್ರಾಕ್ಟಲ್ಲಿ ಕೆಲಸ ಮಾಡ್ತಿದ್ದಾರೆ ಅವರಿಗೆ ಸಂಬಳ ಕೊಡುವ ಯೋಗ್ಯತೆಯನ್ನು ಈ ಸರ್ಕಾರ ಉಳಿಸ್ಕೊಂಡಿಲ್ಲ. ಸರ್ಕಾರಿ ಆಸ್ಪತ್ರೆಗಳಿಗೆ ಔಷಧಿ ಸರಬರಾಜಾಗಿದೆ. ಬಹುತೇಕ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಜೀವರಕ್ಷಕ ಔಷಧಿಗಳನ್ನು ಕೊಂಡುಕೊಂಡು ಬರಬೇಕಾದ ಸ್ಥಿತಿ ಇದೆ. ಇನ್ನು ಇವರು ಹುದ್ದೆ ಭರ್ತಿ ಮಾಡ್ತಾರೆ, ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡ್ತಾರೆ ಅಂತ ನಿಮ್ಗೆ ಅನಿಸಿದೆಯಾ? ಒಳ ಮೀಸಲಾತಿ ನಿರ್ಣಯ ಆದ ನಂತರನೂ ಕೂಡ ಅದರ ಅನುಷ್ಠಾನ ಆಗಲಿಲ್ಲ. ಇದು ಪರಿಸ್ಥಿತಿ ಇದೆ. ಹಿಂಗಿರಬೇಕಾದ್ರೆ ಇವರಿಂದ ನ್ಯಾಯದ ನಿರೀಕ್ಷೆ ಏನು ಮಾಡ್ತೀರಿ? ಅವ್ರು ಕುರ್ಚಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.